ಹಾಯ್ ಎಲ್ಲರಿಗೂ ಬೆಳಗಿನ ಗುಡ್ ಮಾರ್ನಿಂಗ್. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಇವತ್ತು ಶಿವರಾತ್ರಿ ಆದ್ದರಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಸೂಪರಾದಂಥ ಒಂದು ಉಪ್ಪಿಟ್ಟನ್ನ ಮಾಡಿದರು ಅವರು. ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ. ಅದಕ್ಕೆ ಇದನ್ನು ಅವ್ರು ಹೇಳಿದರು, ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ, ಉಪ್ಪಿಟ್ಟಿಗೆ ನಾನು ನೀರನ್ನು ಮಿಕ್ಸ್ ಮಾಡ್ತಾಯಿಲ್ಲ ಅಂತ. ಸರಿ, ಹಾಗಾದರೆ ಬನ್ನಿ ಅದು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ನೋಡ್ಕೊಂಡು ಬರೋಣ, ಅವರು ಮಾಡ್ತಾಯಿದ್ದಾರೆ ಈಗ, ಬನ್ನಿ ನೋಡ್ಕೊಂಡು ಬರೋಣ. ಒಂದು ಸ್ಟವ್ ಮೇಲೆ ಅವರು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕೆ ಜಿಯಷ್ಟು ರವೆನ ಹಾಕ್ಕೊಂಡಿದ್ರು. ಇದು ಅಕ್ಕಿ ರವೆ, ಮಾಮೂಲಿ ಉಪ್ಪಿಟ್ಟು ರವೆಲಾದರೂ ಮಾಡ್ಬೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರು. ಆಮೇಲೆ ಈ ಕಡೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರು. ಎಣ್ಣೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ, ಅವ್ರಿಗೆ ಮಾಮೂಲಿ ಒಂದು ಅಳತೆ ಹಾಗೆ ಹಾಕೋದು, ಆದರೆ ಅವ್ರು ಹೇಳಿದರು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಹಾಕಬೇಕು ಅಂತ. ಆ ಎಣ್ಣೆ ಕಾದ ಕೂಡಲೇ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಬಾಡಬೇಕು, ಯಾಕೆಂದರೆ ಹಸಿಮೆಣಸು ಖಾರ ಇರೋದ್ರಿಂದ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಅದಕ್ಕೇ ಕಟ್ ಮಾಡಿ ಇಟ್ಕೊಂಡಂಥ ಒಂದು 4 ಈರುಳ್ಳಿಯನ್ನು ಇದ್ರ ಜೊತೆಗೆ ಫ್ರೈ ಮಾಡಿಕೊಂಡ್ರು. ಇಲ್ಲಿ ನೋಡಿದರೆ ಒಂದು ಪಾತ್ರೆಯಲ್ಲಿ ಅವರು ಗಟ್ಟಿಯಾದ ಮೊಸರನ್ನ ಇಟ್ಕೊಂಡಿದ್ರು. ಅದಕ್ಕೆ ಆ ಮೊಸರನ್ನ ಅವರು ಒಂದು ಪಾತ್ರೆಗೆ ಅದನ್ನ ಇಟ್ಕೊಂಡು ಅದಕ್ಕೆ 2ರಷ್ಟು, ಅದು ಎಷ್ಟು ಮೊಸರಿತ್ತು ಅದು 2ರಷ್ಟನ್ನ ನೀರನ್ನು ಹಾಕ್ಕೊಂಡ್ರು. ಇಲ್ಲಿ ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಆನಿಯನ್ಗೆ ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಬಂದರು. ಟೊಮೆಟೊ ಹಣ್ಣು ಬಾಡೋ ತನಕ ಅದನ್ನು ಹಾಗೆ ಬಿಟ್ಟರು ಸ್ವಲ್ಪ. ಇಲ್ಲಿ ಆ ಕಡೆ ಮಜ್ಜಿಗೆ ಥರ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾಯಿದ್ರು. ನಾನು ಈ ಮಜ್ಜಿಗೆ ಏನಾದರೂ ಮಾಡ್ತಾರಾ ಅದರಲ್ಲಿ ಅಂತ ಅಂದ್ಕೊಂಡೆ. ನೋಡಿದರೆ ಅದನ್ನು ಕಲಸಿ ಹಾಗೆ ಇಟ್ಕೊಂಡ್ರು. ಇಲ್ಲಿ ಕಟ್ ಮಾಡಿದಂಥ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಅಲ್ಲಿ ಮಜ್ಜಿಗೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರು. ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಅಂತ ಹಾಗೆಯೇ ಸ್ವಲ್ಪ ಒಂದು 10-15 ನಿಮಿಷ ಅದನ್ನು ಹಾಗೆಯೇ ಬಿಟ್ಟರು. ಎಣ್ಣೆಲಿ ಬೇಯ್ತಾ ಇದೆ ಅದು. ಈಗ ಅದಕ್ಕೆ ಅವರು ಚೆನ್ನಾಗಿ ತಿರುಗಿಸಿ ಇಡ್ತಾರೆ. ನೋಡಿ, ಈಗ ಆ ಮಜ್ಜಿಗೆನ ಅವರು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಇದೇ ಇದರ ಸ್ಪೆಷಲ್ ಅಂತ ಅವ್ರು ಹೇಳಿದರು. ಇದು ಮಜ್ಜಿಗೆಯಲ್ಲಿ ಮಾಡುವಂಥ ಒಂದು ಉಪ್ಪಿಟ್ಟು. ಈಗ ಸ್ವಲ್ಪ ನೀರನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಲಿಕ್ಕೆ ಬಿಟ್ಟರು. ಈಗ ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ರು. ಮೊದಲೇ ಉಪ್ಪನ್ನು ಹಾಕ್ಕೊಂಡಿದ್ದಾರೆ, ಮತ್ತು ನಂತರ ನೋಡಿ ಉಪ್ಪನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಅದನ್ನು ಕುದಿಲಿಕ್ಕೆ ಬಿಟ್ಟು ಅದನ್ನು ಒಂದು ಲಿಡ್ನ ಸಹಾಯದಿಂದ ಮುಚ್ಚಿ ಇಟ್ಕೊಂಡ್ರು. ಈಗ ಇದು ಆಗಿದೆ, ಕುದೀತಾ ಇದೆ, ಇವಾಗ ಬಾಯ್ಲ್ ಆಗ್ತಾ ಇದೆ. ಎಲ್ಲ ಎಷ್ಟು ಚೆನ್ನಾಗಿ ಅದ್ರ ಒಳಗಡೆ ನೋಡಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲ ಕೊತ್ತಂಬರಿ ಸೊಪ್ಪು, ಮೆಣಸು, ಟೊಮೆಟೊ ಹಾಗೂ ಆ ಮಜ್ಜಿಗೆ ಕುದೀತಾ ಇದೆಯಲ್ಲ, ಅದೇ ಒಂದು ಚಂದ. ಈಗ ಅದೇ ರೀತಿಯಾಗಿ ಅದಕ್ಕೆ ಒಂದು ಅರ್ಧ ತೆಂಗಿನ ತುರಿಯನ್ನು ಅವರು ಹಾಕ್ಕೊಂಡ್ರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಆದ ಕೂಡಲೇ ಅವರು ಈಗ ರವೆಯನ್ನು ಮಿಕ್ಸ್ ಮಾಡಿಕೊಂಡ್ರು. ಇದು ಅಕ್ಕಿ ರವೆ ಆದ್ದರಿಂದ ಚೆನ್ನಾಗಿ ಹಾಕ್ತಾನೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅಕ್ಕಿ ರವೆಯಲ್ಲಿ ಸ್ವಲ್ಪ ಗಂಟಾಗಿ ಬರುತ್ತೆ. ಚೆನ್ನಾಗಿ ಗಂಟು ಇಲ್ಲದಂತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಂದು ಲಿಡ್ಡಿನ ಸಹಾಯದಿಂದ ಮುಚ್ಕೊಳ್ಬೇಕು. ಯಾಕೆಂದರೆ ಅದೆಲ್ಲ ನೀಟಾಗಿ ಬೇಯಬೇಕು ಒಳಗಡೆ. ಇದು ಒಂದು 10-15 ನಿಮಿಷ ಹಾಗೆ ಬಿಟ್ಟುಬಿಡಬೇಕು. ನಂತರ ಇದಕ್ಕೆ ಮೇಲೆ ಅವರು ಮನೆಯಲ್ಲೇ ಮಾಡಿದಂತಹ ನಾಟಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಬಂದ್ ಮಾಡಿ ಇಟ್ಕೊಂಡ್ರೆ ಮಜ್ಜಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.